ಹಲೋ, ಶುಭೋದಯ. ಈ ದಿನದಿಂದ ನನ್ನ ಒಂದು ಮಿನಿ ಲಾಗ್ಸ್, ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ದಿನ ನಾನು ರೆಡಿಯಾಗಿರೋದು ನಮ್ಮ ಮನೆ ದೇವರು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತ. ಇವಾಗ ಅರ್ಲಿ ಮಾರ್ನಿಂಗ್ 4 o'clock ಎದ್ದು ನಾನು ರೆಡಿ ಆಗಿದ್ದೀನಿ. ನನ್ನ ಮಕ್ಕಳನ್ನ ಎಬ್ಬರಿಸ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ. ನಮ್ಮ ಅತ್ತೆ ಆಗಲೇ ದೇವ್ರ ಪೂಜೆ ಎಲ್ಲ ಮಾಡಿದರು. ನಾವು ಅರ್ಲಿ ಮಾರ್ನಿಂಗೇ ಹೊರಟಿದ್ರಿಂದ ಅದಷ್ಟು ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೋಡಿ ನನ್ನ ಮಗನೂ ರೆಡಿ ಆಗ್ತಾ ಇದ್ದಾನೆ. ನನ್ನ ಮಗಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ. ಇವಾಗ ಅವಳು ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ಕೋತಾ ಇದ್ದಾಳೆ. ಗುಡ್ ಮಾರ್ನಿಂಗ್. ಇನ್ನೂ ಬೆಳಗ್ಗೆ ಆಗಿಲ್ಲ, ಟೈಮ್ 4 o'clock. ಬನ್ನಿ, ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ನಮ್ಮ ಅಜ್ಜಿ ರೆಡಿ ಆಗಿದ್ದಾರೆ. ನಮ್ಮ ಅಣ್ಣ ರೆಡಿ ಆಗ್ಬಿಟ್ಟು ಕೂತ್ಬಿಟ್ಟಿದ್ದಾರೆ. ತಾತನೂ ರೆಡಿ ಆಗಿದ್ದಾರೆ. ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಎಲ್ಲರೂ ರೆಡಿ ಆಗಿದ್ದಾರೆ. ನಮ್ಮ ಅಮ್ಮನೂ ರೆಡಿ ಆಗಾಯಿತು. ನಮ್ಮ ಅಣ್ಣನೂ ರೆಡಿ ಆಗಾಯಿತು. ನಾನು ರೆಡಿ ಆಗಿದ್ದೀನಿ. ನೆಕ್ಸ್ಟ್ ಯಾರು ಉಳಿದಿದ್ದಾರೆ ಅಂದರೆ ನಮ್ಮ ಫೇವ್ರೆಟ್ ಪಪ್ಪ ನೋಡಿ. ನಮ್ಮ ಅಪ್ಪನೂ ರೆಡಿ ಆಗಾಯಿತು. ರೆಡಿಯಾಗಿ ಕೂತಿದ್ವಿ. ಮಲ್ಲಿಗೆವು ಮಾತ್ರ ಮಿಸ್ ಆಗಿತ್ತು. ಸೊ ಅದು ಸಿಕ್ತು, ಮಟ್ಕೊಂಡು ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಆದಷ್ಟು ಬೇಗನೆ ಬಂದ್ವಿ ನಾವು ಬೆಟ್ಟಕ್ಕೆ. ನೋಡಿ, ಮಲೆಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆದ್ವಿ. ಅಲ್ಲಿ ನೇಚರ್ನೆಲ್ಲ ವಿಡಿಯೋ ಮಾಡ್ತಾ ಇದ್ವಿ. ಈ ಮಂತಂತೂ ಮಳೆ ಇರೋದ್ರಿಂದ, ಎಲ್ಲ ಕಡೆ ಸ್ವಲ್ಪ ಮಳೆ ಆಗಿರೋದ್ರಿಂದ ಎಲ್ಲೆಲ್ಲೂ ಹಸಿರೆ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ನೇಚರು. ನೋಡ್ಕೊತ ಮಾದಪ್ಪನ ಹಾಡು ಹಾಕ್ಕೊಳ್ತಾ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಹೋಗಿದ್ದೇ ಗೊತ್ತಾಗಲಿಲ್ಲ. ನೋಡಿ, ಆಲ್ರೆಡಿ ನಾವು ರೀಚ್ ಆದ್ವಿ. ದೂರದಿಂದನೇ ದರ್ಶನ ಕೊಡ್ತಾ ಇದ್ದಾರೆ ಮಲೆಮಹದೇಶ್ವರ 27 ಬೆಟ್ಟದ ಒಡೆಯ. ಫಸ್ಟ್ ಲಾಗ್ನೇ ನಾನು ಬೆಟ್ಟಕ್ಕೆ ಹೋಗಲೇ ಮಾಡಬೇಕು ಅಂದ್ಕೊಂಡು ಮಾಡಿದೆ. ಗದ್ದು ತುಂಬಾ ನೀಟಾಗಿರುತ್ತೆ, ಮುಂಚೆ ಥರ ಇಲ್ಲ. ಇವಾಗ ಮಲೆಮಹದೇಶ್ವರ ಬೆಟ್ಟ ಅಂತೂ ತುಂಬಾ ಕ್ಲೀನ್ನೆಸ್ ಆಗಿದೆ. ನೋಡಿ, ದೇವ್ರು ನೋಡ್ತಾ ಇದ್ರೆ ಏನೋ ಒಂಥರ ಆನಂದ, ಖುಷಿ, ನೆಮ್ಮದಿ ಎಲ್ಲ. ನೆಮ್ಮದಿ ಬೇಕಂದರೆ ಮಾದಪ್ಪನ ಸನ್ನಿಧಾನಕ್ಕೆ ಬಂದರೆ ಸಾಕು, ನಮಗೆ ಎಲ್ಲಿಲ್ಲ ಅಂತ ಖುಷಿ ಸಂತೋಷ ಸಿಗುತ್ತೆ. ನೋಡಿ, ಆದಷ್ಟು ಎಷ್ಟು ಕ್ಲೀನಾಗಿದೆ ಅಂತ ಪ್ಲೇಸು. ಮುಂಚೆ ಎಲ್ಲ ಎಷ್ಟು ಕ್ಲೀನ್ ಅನ್ನಿಸ್ತಾ ಇರಲಿಲ್ಲ, ಈಗೆಲ್ಲ ತುಂಬಾ ಕ್ಲೀನಾಗಿ ಇದೆ. ಆದಷ್ಟು ಜನ ಕಡಿಮೆ ಇದ್ದರು, ತುಂಬ ಏನು ಜನ ಇರಲಿಲ್ಲ. ನಾವು ಬಂದಿದ್ದ ತಕ್ಷಣ ದರ್ಶನಕ್ಕೆ ಅಂತ ಕ್ಯೂ ನಿಂತ್ಕೊಂಡ್ವಿ. ಸ್ವಲ್ಪ ಜನ ಇದ್ದಿದ್ದರಿಂದ ಒಂದು 1/2 hourಗೆ ನಮಗೆ ದರ್ಶನನೂ ಕೂಡ ಆಯಿತು. ನೋಡಿ, ಎಲ್ಲ ಸಾಲಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಸಾಲಲ್ಲಿ ನಿಂತಾಗ ಒಂದು ಸೆಲ್ಫಿ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ, ಎಲ್ಲರೂ ಹೋಗ್ತಾ ಇರೋದು ನೋಡಿಕೊಂಡು. ಆದಷ್ಟು ಬೇಗ ದರ್ಶನನೂ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮಲೆಮಹದೇಶ್ವರನ ಬೆಟ್ಟನೆಲ್ಲ ನೋಡಿಕೊಂಡು ಬಂದ್ವಿ. ಒಂದು ಸೆಲ್ಫಿ ತೆಕ್ಕೊಂಡು ಒಳಗಡೆ ಹೋಗ್ತಾ ಮೊಬೈಲ್ ಅಲೋ ಇಲ್ಲ ಅಂದರು. ಸೊ ಸ್ವಲ್ಪ ದೂರ ಮಾತ್ರ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಮಾಡೋಕ್ಕಾಗಲಿಲ್ಲ. ನೋಡಿ, ಇದೆ ಮೂಲಸ್ಥಾನ, ಮಾದಪ್ಪ ಇರೋದು ನೆಲೆಸಿರೋವಂಥ ಮೂಲಸ್ಥಾನ ಇದು. ಒಳಗಡೆ ತುಂಬ ಒಳಗಡೆ ಮೊಬೈಲ್ನ ಅಲೋ ಇಲ್ಲ ಅಂದರು. ವಿಡಿಯೋ ಫೋಟೋಸ್ ತೆಗಿಬಾರ್ದಲ್ವ. ಮೂಲ ದೇವರಿಂದ ಎದುರುಗಡೆನೇ ಒಂದು ಮಾದಪ್ಪಂದ ಒಂದು ಸನ್ನಿಧಾನ ಇದೆಯಲ್ಲ, ಅಲ್ಲಿ ನಾವು ತೆಂಗಿನಕಾಯಿ ಎಲ್ಲ ಓಡಿಸ್ತೀವಲ್ಲ, ಆ ಜಾಗ ಮಾತ್ರ ಒಂದು ವಿಡಿಯೋ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು, ಅಷ್ಟೇ. ನಾನಿಲ್ಲಿ ಮಾದಪ್ಪನ ಫೋಟೋ ತೆಗಿಯೋಕ್ಕಾಗಿಲ್ಲ ಅಂದಿದ್ದರಿಂದ ಅವ್ರದ್ದೇ ಒಂದು ಪೇಜ್ ಇದೆಯಲ್ಲ, ಅದರಿಂದ ಆವತ್ತಿನ ದಿನದ ಮಾದಪ್ಪ ಅಲಂಕಾರದ್ದು ಒಂದು ಫೋಟೋ ತೆಗೆದು ಹಾಕಿದ್ದೀನಿ. ನಾವೇನು ಹೋಗಿದ್ವಿ ಆವತ್ತಿನ ದಿನದ್ದದು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬಾ ತೃಪ್ತಿಯಾಗಿ ದೇವ್ರನ್ನ ನೋಡ್ಕೊಂಡು ಬಂದ್ವಿ. ಹಾಗೆ ಆಚೆ ಬರ್ತಾ ಅಲ್ಲಿ ಬಸವನ ಕಟ್ಟೆ ಅಂತ ಇರುತ್ತೆ, ಅಲ್ಲೊಂದು ಸತಿ ಹೋಗಿ ಬಸವನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಾದಪ್ಪನ ದರ್ಶನ ಕೂಡ ಚೆನ್ನಾಗಾಯಿತು. ಆಚೆ ಕಡೆ ಬಂದರೆ ಹುಲಿ ವಾಹನ ಇತ್ತು, ಬಸವನ ವಾಹನ ಇತ್ತು, ಆಮೇಲೆ ಪಾರ್ವತಿ ಪರಮೇಶ್ವರಂದು ವಾಹನ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ನಾವು ನೆಕ್ಸ್ಟು ಒಂದು ಸೆಲ್ಫಿ ಕ್ಲಿಕ್ ಮಾಡಿಕೊಂಡು ನಾವು ಹೋಗಿದ್ದೆ ಪ್ರಸಾದ ಸ್ಥಾನಕ್ಕೆ. ಪ್ರಸಾದ ಕೊಡ್ತಿರ್ತಾರಲ್ವ, ಆ ಜಾಗಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು.
ಅಲ್ಲೇ ಕೂತಿದ್ಬಿಟ್ಟು ಒಂದು 10 ನಿಮಿಷ ಅಷ್ಟೇ ಬಿಟ್ಬಿಟ್ರು. ಊಟನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಫಸ್ಟು ಅನ್ನದ ಪಾಯಸ ಮಾಡಿದರು, ಬೇಳೆ ಅನ್ನದ ಪಾಯಸ ತುಂಬಾ ರುಚಿಯಾಗಿತ್ತು. ಹುಳ್ಳಿಕಾಳು ಪಲ್ಯ, ಅನ್ನ ಮತ್ತು ಎಲ್ಲ ತರಕಾರಿ ಹಾಕಿ ಸಾಂಬಾರು, ರಸಮ್ಮು, ಮಜ್ಜಿಗೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇದು ನನ್ನ ಒಂದು ಸ್ಮಾಲ್ ಮಿನಿ ಲಾಗ್ ಆಗಿದೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದ್ರ ಜೊತೆಗೆ ನಾನು ಇನ್ನಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಅಡುಗೆ ವಿಡಿಯೋ ಜೊತೆಗೆ ನನ್ನ ಒಂದು ಮಿನಿ ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ದೇವರಿಗೆ ನಮಸ್ಕಾರ ಮಾಡ್ಕೊತ ಪುನರ್ ದರ್ಶನ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿ ಭಗವಂತ ಅಂತ ಕೇಳ್ಕೊತ ರೋಡ್ನಲ್ಲಿ ಹೋಗ್ತಾ ಕೋತಿಗಳೆಲ್ಲ ಇದ್ದು ಅದನ್ನೆಲ್ಲ ನನ್ನ ಮಗಳು ನೋಡ್ಕೊಂಡು ವಿಡಿಯೋ ಮಾಡಿಕೊಂಡು ನಾವು ಮನೆ ಕಡೆ ರೀಚ್ ಆದ್ವಿ. ಈವ್ನಿಂಗಲ್ಲಿ ಒಂದೇ ದಿನಕ್ಕೆ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.